ಆತ್ಮೀಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆ ಪದವಿ ವಿದ್ಯಾರ್ಥಿಗಳಿಗೆ LMS ಮೂಲಕ ಅಂತರ್ಜಾಲವನ್ನು ಬಳಸಿಕೊಂಡು ಇವತ್ತಿನ 21ನೇ ಶತಮಾನಕ್ಕೆ ಅನುಗುಣವಾಗಿರತಕ್ಕಂಥ ಜ್ಞಾನದ ರವಾನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದ ಹಿನ್ನೆಲೆಯಲ್ಲಿ ನಾವು ಮಾಡತಕ್ಕಂಥ ವರ್ಗಕೋಣೆಯ ಪಾಠಗಳನ್ನು PPT ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಲುಪುವಂತೆ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಗದುಗಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಾನು ಅಂದರೆ ಡಾಕ್ಟರ್ ರಮೇಶ್ ಎಂ ಕಲ್ಲನಗೌಡರ್ ತಮಗೆ ಅಲಂಕಾರಗಳ ಬಗ್ಗೆ ಮಾಹಿತಿಯನ್ನು ನಾನು ಈ ಕ್ಲಾಸ್ನೊಳಗೆ ನೀಡ್ತಾ ಇದ್ದೇನೆ ಅಂತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಅಲಂಕಾರಗಳ ಮೂಲ ಪರಿಕಲ್ಪನೆ, ಅಲಂಕಾರಗಳೆಂದರೇನು ಅಂತಕ್ಕಂಥ ವಿಷಯವನ್ನು ಎಲ್ಲರೂ ಕೂಡ ಈಗ ಅಧ್ಯಯನ ಮಾಡಬೇಕಾಗ್ತದೆ ಅಂತೆ. ಸಾಮಾನ್ಯವಾಗಿ ಕಾವ್ಯ ಸೌಂದರ್ಯವನ್ನುಂಟು ಮಾಡುವ ಶಬ್ದಾರ್ಥ ವೈಚಿತ್ರ್ಯಗಳನ್ನು ನಾವು ಅಲಂಕಾರಗಳು ಅಂತ ಕರಿತೀವಿ ಅಂತೆ. ಅಂದ್ರೆ ಶಬ್ದ ಮತ್ತು ಅರ್ಥದ ಮೂಲಕ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಅಲಂಕಾರ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಅಲಂಕಾರ ಶಾಸ್ತ್ರಜ್ಞರು ನೀಡುತ್ತಾರೆ ಅಂತೆ. ಸಾಮಾನ್ಯವಾಗಿ ಶಬ್ದದ ಜೋಡಣೆಯ ಬಲ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಶಬ್ದಾಲಂಕಾರ ಅಂತ ಕರಿತೀವಿ ನಾವು. ಅಲಂಕಾರಗಳಲ್ಲಿ ಎರಡು ವಿಧ, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂತ. ಅಲಂಕಾರ ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಗೆ ಮಾಡತಕ್ಕಂಥ ಎಲ್ಲ ರೀತಿಯ ಒಂದು ಪ್ರಕ್ರಿಯೆಯನ್ನು ನಾವು ಅಲಂಕಾರಗಳು ಅಂತ ಕರಿತೀವಿ ಅಂತ. ಅದರಲ್ಲಿ ಒಂದು ವಿಧವಾಗಿರತಕ್ಕಂಥ ಶಬ್ದಾಲಂಕಾರ ಅಂತಂದ್ರೆ ಶಬ್ದದ ಜೋಡಣೆಯ ಮೂಲಕ ಕಾವ್ಯದಲ್ಲಿ ಒಂದು ಸೌಂದರ್ಯವನ್ನು ಹೆಚ್ಚಿಸುವುದಕ್ಕಾಗಿ ತರತಕ್ಕಂಥ ಅಲಂಕಾರಕ್ಕೆ ನಾವು ಶಬ್ದಾಲಂಕಾರ ಅಂತ ಕರಿತೀವಿ. ಉದಾಹರಣೆಗೆ ಎಳೆಗಿಳಿಗಳ ಬಳಗಂಗಳ ಗಳನೆಳ ತಂದೆಳಸಿ ಬಳಸಿ ಸುಳಿದೊಳ ಉಗುತಂ ಅಂತಕ್ಕಂಥ ಈ ಪದ್ಯದಲ್ಲಿ ಳ ಳ ಳ ಳ ಅಂತಕ್ಕಂಥ ಒಂದು ಅಕ್ಷರ ಮೇಲಿಂದ ಮೇಲೆ ಪುನರಾವರ್ತನೆಯಾಗುವುದರಿಂದ ಅದು ಕಾವ್ಯವನ್ನ ಓದತಕ್ಕಂಥ ಸಂದರ್ಭದೊಳಗೆ ಒಂದು ರೀತಿಯ ರಿದಮನ್ನ, ಲಯವನ್ನ ಅಥವಾ ಪ್ರಾಸವನ್ನು ಸೃಷ್ಟಿ ಮಾಡುವುದರಿಂದ ಕೇಳುಗರಿಗೆ ಮತ್ತು ಓದ್ತಕ್ಕಂಥವರಿಗೆ ಇಬ್ಬರಿಗೂ ಕೂಡ ಒಂದು ರೀತಿಯ ರಸಾನಂದವನ್ನು ಮಾಡೋದ್ರಿಂದ ಇದಕ್ಕೆ ನಾವು ಶಬ್ದಾಲಂಕಾರ ಅಂತ ಕರಿತೇವೆ. ಹಾಗೆಯೇ ಅರ್ಥಾಲಂಕಾರ ಅಂತಂದ್ರೆ ಕಾವ್ಯದಲ್ಲಿ ಅರ್ಥಗಳ ಮೂಲಕ ಒಂದು ರೀತಿಯ ಸೌಂದರ್ಯವನ್ನು ತರೋದು ಅಂತೆ. ನಾನು ಇನ್ನೊಂದು ಉದಾಹರಣೆಗೆ ಕೊಡ್ಬೋದು. ನಾವು ಶಬ್ದಾಲಂಕಾರ ಬಳಸಿ ಸುಳಿದ ಆಡಿ ಕಾಲು ಬಿಳಿದೆಳಸಿ ಕಲಾಲಾಪ ಮದವೇ ಜನನಿಯ ಮೊಲೆವಾಲ್ಗಳುಂಡ ಶಿಶುಗಳಂತಿರೆ ಕಳವೆಯ ಪಾಲ್ದನೆಯ ಪಾಲನುಂಡವು ಗಿಳಿಗಳ್ ಅಂತಕ್ಕಂಥ ಈ ಪದ್ಯದೊಳಗೆ ಶಬ್ದಕ್ಕೆ ಮಹತ್ವವನ್ನು ಕೊಡದೆ ಅರ್ಥಕ್ಕೆ ಮಹತ್ವವನ್ನು ಕೊಡಲಾಗಿದೆ. ಅದಕ್ಕಾಗಿ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಅರ್ಥಾಲಂಕಾರ ಅಂತ. ಶಬ್ದಗಳು ತಮ್ಮ ಅರ್ಥ ವಿಶೇಷತೆಯನ್ನು ಕಳೆದುಕೊಂಡು ತಮ್ಮ ಉಪಸ್ಥಿತಿಯನ್ನು ಕಳೆದುಕೊಂಡು ಅಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಅರ್ಥವನ್ನು ಹೊರಹೊಮ್ಮಿಸ್ತಾ ಇರ್ತಾವೆ ಅಂತೆ. ಅರ್ಥಕ್ಕೆ ಪ್ರಾಮುಖ್ಯತೆ ಇರ್ತದೆ ಅಂತೇಳಿ. ಹಾಗಾದ್ರೆ ಈ ಪದ್ಯವನ್ನು ನಾವು ಗಮನಿಸ್ಕೊಂಡಿವಿ ಅಂತಂದ್ರೆ ಇಲ್ಲಿ ಎಳೆಗಿಳಿಗಳ ಹಿಂಡು ಸಾಮಾನ್ಯವಾಗಿ ಮನೆಯೊಳಗಿರತಕ್ಕಂಥ ತಾಯಿಯ ಪಕ್ಕದೊಳಗಿರತಕ್ಕಂಥ ಮಗು ಆಕೆಯ ಎದೆ ಹಾಲನ್ನು ಕುಡಿಯುವುದಕ್ಕಾಗಿ ಬಯಸಿದಾಗ ಆಕೆಯ ಸುತ್ತಲೇ ಹೇಗೆ ಹಾಕ್ತಿರ್ತಿರ್ತಲ್ಲ, ಅದೇ ತೆರನಾಗಿ ಒಂದು ಭತ್ತದ ಗದ್ದೆಯೊಳಗಿರತಕ್ಕಂಥ ಹಕ್ಕಿಗಳ ಗುಂಪು ಅಲ್ಲಿರ್ತಕ್ಕಂಥ ಭತ್ತದ ತೆನೆಗಳ ಸುತ್ತಲೂ ಕೂಡ ವೃತ್ತಾಕಾರವಾಗಿ ತಿರುಗ್ತಾ ಇದ್ವು ಅನ್ನೋದನ್ನ ಕವಿ ಹೇಳಬೇಕಾಗಿದ್ದಿಲ್ಲ ಅಂತ. ಅಂದ್ರೆ ಇಲ್ಲೇ ಶಬ್ದಗಳಿಗಿಂತ ಅರ್ಥಕ್ಕೆ ಬಹಳ ಮಹತ್ವದ, ಅದಕ್ಕಾಗಿ ನಾವು ಇದನ್ನು ಅರ್ಥಾಲಂಕಾರ ಅಂತ ಕರಿತೀವಿ ಅಂತ. ಹಾಗಾದ್ರೆ ಅರ್ಥಾಲಂಕಾರದೊಳಗೆ ಎಷ್ಟು ಪ್ರಕಾರಗಳಿದಾವು ಅಂತಕ್ಕಂಥ ಚರ್ಚೆನೂ ಕೂಡ ಅನೇಕ ಅಲಂಕಾರಿಕರು ಭಾರತೀಯ ಕಾವ್ಯ ಮೀಮಾಂಸೆಯ ಚರಿತ್ರೆಯುದ್ದಕ್ಕೂ ಕೂಡ ಮಾಡ್ಕೊಳ್ತಾ ಬಂದಿದ್ದಾರೆ. ಹಾಗಾದ್ರೆ ಅರ್ಥಾಲಂಕಾರಗಳಲ್ಲಿ ಮುಖ್ಯವಾಗಿ 8 ಪ್ರಕಾರಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ಕೊಳ್ತೇವೆ. ಭರತ 4 ಪ್ರಕಾರಗಳು ಅಂತ ಪ್ರಾರಂಭದೊಳಗೆ ಹೇಳ್ತಾನೆ ನಾಟ್ಯಶಾಸ್ತ್ರದೊಳಗೆ. ಅದನ್ನು ಅನೇಕ ಅಲಂಕಾರಿಕರು ಹೆಚ್ಚಿಸ್ಕೊಳ್ತಾ ಹೋದ್ರು ಆ ಸಂಖ್ಯೆಯನ್ನು. ಆದರೆ ಪ್ರಮುಖವಾಗಿ ನಾವು 8 ವಿಧಗಳನ್ನಾಗಿ ನಾವು ಮಾಡುತ್ತೇವೆ. ಅದರಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ,
ಉತ್ಪ್ರೇಕ್ಷೆ ಅಲಂಕಾರ, ಶ್ಲೇಷಾಲಂಕಾರ, ದೀಪಕ ಅಲಂಕಾರ, ಸ್ವಭಾವೋಕ್ತಿ ಅಲಂಕಾರ ಅಂತ. ಹೀಗೆ ನಾವು 8 ರೀತಿಯ ಅಲಂಕಾರಗಳನ್ನು ಗಮನಿಸ್ತೀವಿ ಅಂತ. ಹಾಗಾದ್ರೆ 1ನೇ ಅಲಂಕಾರವಾಗಿರ್ತಕ್ಕಂಥ ಉಪಮಾಲಂಕಾರ ಅಂದ್ರೆ ಏನು ಅನ್ನೋದನ್ನು ಕೂಡ ತಮಗೆ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಅಲಂಕಾರ ಇದು. ಇಡೀ ಕನ್ನಡದ ಕಾವ್ಯ ಮೀಮಾಂಸೆಯೊಳಗೆ ನಾವು ಈ ಅಲಂಕಾರವನ್ನು ಹೆಚ್ಚು ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂತ. ಹಾಗಾದ್ರೆ ಉಪಮಾಲಂಕಾರ ಅಂದ್ರೆ ಏನು? ಒಂದು ವಸ್ತುವು ಇನ್ನೊಂದು ವಸ್ತುವಿನಂತೆ ಇದೆ ಅಂತ ಹೇಳೋದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಉಪಮಾಲಂಕಾರ ಅಂತ ಕರಿತೀವಿ. ಅಥವಾ ಉಪಮೇಯವು ಉಪಮಾನದಂತೆ ಇದೆ ಎಂದು ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಉಪಮಾಲಂಕಾರ ಅಂತ ಕರಿತೀವಿ ಅಂತ. ಉದಾಹರಣೆಗೆ 2 ವಸ್ತುಗಳಿಗೆ ಪರಸ್ಪರವಾಗಿರುವ ಸಾದೃಶ್ಯ ಸಂಪತ್ತವನ್ನು ಹೇಳೋದಕ್ಕೆ ಉಪಮಾಲಂಕಾರ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಸಾದೃಶ್ಯ ಸಂಪತ್ತು ಅಂದ್ರೆ ಏನು ಅಂತಂದ್ರೆ ಸುಂದರವಾದ ಸಾದೃಶ್ಯ, ಸುಂದರವಲ್ಲದ ಬರಿಯ ಸಾದೃಶ್ಯವಿದ್ದು ಅದನ್ನು ಹೇಳಿದ ಮಾತ್ರಕ್ಕೆ ಅದು ಉಪಮಾಲಂಕಾರವಾಗುವುದಿಲ್ಲ. ಅಂದ್ರೆ ಹೋಲಿಕೆ ಯಾವಾಗಲೂ ಕೂಡ ಶ್ರೇಷ್ಠವಾಗಿರತಕ್ಕಂಥ ವಸ್ತುಗಳ ಮಧ್ಯೆ ನಡೆಯಬೇಕೇ ಹೊರತು ಅತ್ಯಂತ ಕನಿಷ್ಠವಾಗಿರತಕ್ಕಂಥ ವಸ್ತು ವಿಷಯಗಳ ಮಧ್ಯೆ ಅದು ನಡೆಯಬಾರದು ಅಂತೆ. ಉದಾಹರಣೆಗೆ ನರಿ ನಾಯಿಯ ಹಾಗಿದೆ ಎಂಬ ವಾಕ್ಯ ಸಾದೃಶ್ಯವನ್ನ ಹೇಳ್ತಾ ಇದ್ರೂ ಕೂಡ ಇದರಲ್ಲಿ ಸೌಂದರ್ಯ ಇಲ್ಲದೇ ಇರೋದ್ರಿಂದ ಇದು ಉಪಮಾಲಂಕಾರ ಆಗೋದಿಲ್ಲ ಅಂತೆ. ಅದೇ ಗೌರಿಯ ಮುಖವು ಚಂದ್ರನಂತೆ ಸುಂದರವಾಗಿದೆ ಅಂತಕ್ಕಂಥ ಈ ವಾಕ್ಯವನ್ನು ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಇಲ್ಲೇ ಸಾದೃಶ್ಯ ಏನೈತಲ್ಲ ಅದು ಸೌಂದರ್ಯವನ್ನು ಕುರಿತಾಗಿರತಕ್ಕಂಥದ್ದು. ಅದಕ್ಕಾಗಿಯೇ ಇದು ಉಪಮಾಲಂಕಾರ. ಹಾಗಾದರೆ 2 ವಸ್ತುಗಳನ್ನು ಪರಸ್ಪರ ಹೋಲಿಸಿ ಉಪಮಾಲಂಕಾರವನ್ನು ಮಾಡುವಾಗ ಅದರಲ್ಲಿ ಈ ಸಂಗತಿ, ಈ ಕೆಳಗಿನ ಅಂಶಗಳನ್ನು ನಾವು ಗಮನದೊಳಗಿಟ್ಟುಕೊಳ್ಬೇಕು ಅಂತ. ಅದು 1ನೇದು ಯಾವುದು ಅಂದ್ರೆ ಉಪಮೇಯ ಅಂತೆ, ಹೋಲಿಸಲ್ಪಡುವ ವಸ್ತು, ಇದಕ್ಕೆ ನಾವು ವರ್ಣ್ಯ ಅಂತ ಕರಿತೀವಿ. 2ನೇದು ಉಪಮಾನ, ಹೋಲಿಸಿಕೊಳ್ಳುವ ವಸ್ತು, ಅವರ್ಣ್ಯ ಅಂತ. ಇನ್ನೊಂದು 3ನೇಯದಾಗಿ ಸಮಾನ ಧರ್ಮ, ಉಪಮಾನ ಉಪಮೇಯಗಳಲ್ಲಿರುವ ಸಮಾನ ಗುಣಗಳು ಅಂತೆ. 4ನೇದು ಉಪಮಾವಾಚಕ, ಅಂತೆ, ಓಲ್ ಮುಂತಾದ ಶಬ್ದಗಳು. ಉಪಮಾನ ಉಪಮೇಯಕ್ಕೆ ಹೋಲಿಕೆ ತರುವುದರಿಂದ ಅವೆಲ್ಲ ಏನಾಗ್ತಾವ ಅಂದ್ರೆ ಉಪಮಾಲಂಕಾರಗಳು ಆಗುತ್ತವೆ ಅಂತ. ಈಗಾಗಲೇ ಮೊದಲ ಒಂದು ಉದಾಹರಣೆಯನ್ನು ಕೊಟ್ಟಿವೆಲ್ಲ ನಾವು, ಗೌರಿಯ ಮುಖವು ಚಂದ್ರನಂತೆ ಸುಂದರವಾಗಿದೆ. ಇಲ್ಲಿ ಯಾವ್ದಾವ್ದು ಉಪಮೇಯ, ಉಪಮಾನ, ಸಮಾನ ಧರ್ಮ, ವಾಚಕ ಪದ ಅನ್ನೋದನ್ನು ನಾವು ಗಮನಿಸ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಉಪಮೇಯ ಅಂದ್ರೆ ಗೌರಿಯ ಮುಖ, ಉಪಮಾನ ಅಂದ್ರೆ ಚಂದ್ರ, ಸಮಾನ ಧರ್ಮ ಅಂದ್ರೆ ಸುಂದರವಾಗಿರೋದು, ವಾಚಕ ಪದ ಅಂದ್ರೆ ಅಂತೆ. ಇಲ್ಲಿ ಉಪಮೇಯವು ಉಪಮಾನದಂತೆ ಇದೆ ಅಂತಕ್ಕಂಥ ಸಾದೃಶ್ಯ ಸಂಪತ್ತು ಕಲ್ಪಿಸಿ ಹೇಳಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ಉಪಮಾಲಂಕಾರ ಅಂತ ಕರಿತೀವಿ ಅಂತ. ಒಟ್ಟಿನೊಳಗ ತಾವು ಏನು ತಿಳ್ಕೊಳ್ಬೇಕಾಗಿದೆ ಅಂದ್ರೆ ಶಬ್ದದ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ನಾವೇನಂತ ಕರಿತೀವಿ, ಶಬ್ದಾಲಂಕಾರ. ಅರ್ಥಾಲಂಕಾರ ಅಂದ್ರೆ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಅರ್ಥಾಲಂಕಾರ ಅಂತ ಕರಿತೀವಿ. ಅಲಂಕಾರ ಅಂದ್ರೆ ಒಟ್ಟಿನೊಳಗ ಶಬ್ದ ಮತ್ತು ಅರ್ಥಗಳ ಮೂಲಕ ಕಾವ್ಯದಲ್ಲಿ ಸೌಂದರ್ಯವನ್ನು ತರುವುದಕ್ಕೆ ಒಟ್ಟಾಗಿ ನಾವೇನಂತ ಕರಿತೀವಿ, ಅಲಂಕಾರ ಅಂತ ಕರಿತೀವಿ. ಅಲಂಕಾರದ ಒಂದು ವಿಧವಾಗಿರತಕ್ಕಂಥ ಅರ್ಥಾಲಂಕಾರದೊಳಗೆ ಉಪಮೇಯ, ರೂಪಕ, ದೃಷ್ಟಾಂತ, ಅರ್ಥಾಂತರನ್ಯಾಸ, ಉತ್ಪ್ರೇಕ್ಷೆ, ಶ್ಲೇಷಾಲಂಕಾರ, ದೀಪಕ, ಸ್ವಭಾವೋಕ್ತಿ ಇವು ಪ್ರಮುಖವಾಗಿರತಕ್ಕಂಥ ಅಲಂಕಾರಗಳು ಅಂತ. ಸಾಮಾನ್ಯವಾಗಿ ಅಲಂಕಾರ ಹೇಳಬೇಕಾಗಿತ್ತು ಅಂದ್ರೆ ಅದು 2 ವಸ್ತುಗಳ ಮಧ್ಯೆ ಬೇಕೇ ಬೇಕು ಅಂತ. ಅದನ್ನೇ ನಾವು ಇಲ್ಲೇನಂತ ಕರಿತೀವಿ ಅಂದ್ರೆ ಸಾದೃಶ್ಯ ಸಂಪತ್ತು ಅಂತ. ತಮ್ಮ ಅಧ್ಯಯನಕ್ಕಾಗಿ ನಾವು ಇಲ್ಲಿ ಬಹು ಆಯ್ಕೆಯ 4 ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ, ಇದನ್ನು ತಾವು ಗಮನಿಸ್ಕೊಳ್ಬಹುದು ಅಂತ. ಹಾಗಾದ್ರೆ ಮುಂದುವರಿದು ನಾವು ಏನು ನೋಡ್ಕೊಳ್ಬಹುದು ಅಂತಂದ್ರೆ ಅಲಂಕಾರ ನಿಜವಾಗ್ಲೂ ಕೂಡ ಎಷ್ಟು ಇದಾವು, ಅಲಂಕಾರ ಅಂದ್ರೆ ಏನು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಈ ಅವಧಿಯೊಳಗೆ ನಾವು ನೋಡ್ಕೊಳ್ಬಹುದು ಅಂತ. ಒಂದ್ ಕಡೆ ಸರ್ವಜ್ಞ ಹೇಳ್ತಾನೆ, ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದವನ ಬರಿ ಮಾತು ಕಿವಿಯೋಳು ಗುರ್ಧನಿಯ ಬಡಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಇಲ್ಲಿ ರಸಿಕ ಅಂದರೆ ಮಾತು ಬಲ್ಲವನು. ಮಾತು ಬಲ್ಲವನು ಅಂದ್ರೆ ಅಲಂಕಾರಿಕವಾಗಿ ಮಾತನಾಡುವವನು ಅಂತ ಅರ್ಥ. ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಕೆಲವರು. ಹೇಗಂತಂದ್ರೆ ಅಲಂಕಾರಿಕವಾಗಿ ಮಾತನಾಡುವವನ ಮಾತು ಉದಯಿಸುವ ಚಂದ್ರನಷ್ಟೇ ಹಿತಕರವಾಗಿರುತ್ತದೆ. ಅದಕ್ಕಾಗಿ ಹೇಳ್ತಾನಾತ, ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ. ಹಾಗಾದ್ರೆ ಅಲಂಕಾರ ಎಂದರೇನು? ಸೌಂದರ್ಯವನ್ನ ಹೆಚ್ಚಿಸಲು ಮಾಡುವ ಕ್ರಿಯೆ. ಮನುಷ್ಯ ತಾನು ಇತರರ ಕಣ್ಣಿಗೆ ಅಂದವಾಗಿ ಕಾಣಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಅಲಂಕಾರಗಳನ್ನು ಮಾಡ್ಕೊಳ್ತಾನಾತ. ಉದಾಹರಣೆಗೆ ತಾನು ವಾಸಿಸುವ ಮನೆಯ ವಸ್ತು ವಿನ್ಯಾಸ ಬಣ್ಣಗಳಿಂದ ಅಲಂಕರಿಸ್ತಾನೆ.
ಇದೇ ಅಲಂಕಾರ ಅಥವಾ ಸೌಂದರ್ಯ ಪ್ರಜ್ಞೆ ಅಂತೆ. ಅದು ಶರೀರವಾಗಿರ್ಬೋದು, ಮನೆಯಾಗಿರ್ಬೋದು, ವಸ್ತುವಾಗಿರ್ಬೋದು, ಹೀಗ ಅನೇಕ ದಿಕ್ಕಿನೊಳಗೆ ಏನು ಮಾಡ್ತಾನಂದ್ರೆ ಅಲಂಕಾರವನ್ನು ಆತ ತನ್ನ ಕಾವ್ಯದೊಳಗೆ ತಗೊಂಡು ಬರ್ತಾನ ಅಂತೆ. ಹಾಗಾದ್ರೆ ಒಬ್ಬ ಕವಿಯಾದಂಥವನು ಕೂಡ ಕಾವ್ಯದೊಳಗೆ ಅಲಂಕಾರವನ್ನು ತಗೊಂಡು ಬರ್ತಾನೆ. ನೋಡ್ರಿ, ನಾವು ಭರತ ಅಂತ ಹೇಳ್ತೀವಿ, ನಾವು ಭರತ ಮುನಿ ನಾಟ್ಯಶಾಸ್ತ್ರವನ್ನು ಹೇಳ್ತಾನೆ. ಅದರೊಳಗೆ ಆತ 4 ಅಲಂಕಾರಗಳನ್ನು ಹೆಸರಿಸ್ತಾನೆ. ಉಪಮಾಲಂಕಾರ, ರೂಪಕ, ದೀಪಕ ಮತ್ತು ಯಮಕ ಅಲಂಕಾರಗಳಂತ ಹೇಳ್ತಾನೆ ಆತ. ಆನಂತರ ಭಾಮಹ ಎಷ್ಟು ಅವುಗಳ ಸಂಖ್ಯೆಯನ್ನು ಏರಿಸ್ತಾನೆ ಅಂದ್ರೆ 35ಕ್ಕೆ ಹೆಚ್ಚಿಸ್ತಾನೆ. ದಂಡಿಯೂ ಕೂಡ ಆ 35 ಅಲಂಕಾರಗಳಲ್ಲಿ ಮತ್ತೆ ಒಳ ಪ್ರಭೇದಗಳನ್ನು ಹೇಳ್ತಾನೆ ಈತ. ಅದೇ ತೆರನಾಗಿ ವಾಮನ ತನ್ನ ಕಾವ್ಯದರ್ಶಿ ಅಂತಕ್ಕಂಥ ದಂಡಿಗೆ ಹೇಳಿರ್ತಕ್ಕಂಥ ಕಾವ್ಯದರ್ಶಿ ಅಂತಕ್ಕಂಥ ಕೃತಿಯೊಳಗೆ ಹೇಳಿರ್ತಕ್ಕಂಥ ಅನೇಕ ವಿಷಯಗಳನ್ನು ಈತನೂ ಕೂಡ ಮುಂದುವರೆಸಿ ರೀತಿಯೇ ಕಾವ್ಯದ ಆತ್ಮ ಅನ್ನೋದನ್ನು ಹೇಳಿಕೊಳ್ತಾ ಜೊತೆಗೆ 35 ಅಲಂಕಾರಗಳನ್ನು ಹೇಳ್ತಾನೆ. ಹೀಗೆ ಎಲ್ಲ ಅಲಂಕಾರ, ಉದ್ಭಟ ಆಗಿರ್ಬೋದು, ರುದ್ರಟ ಆಗಿರ್ಬೋದು, ಅಥವಾ ಅನೇಕ ಇತರ ಅಲಂಕಾರಿಕರಾಗಿರ್ಬೋದು, ಇವುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಹೋದರು. ಮಮ್ಮಟ ತನ್ನ ಕೃತಿಯೊಳಗೆ 60 ಅಲಂಕಾರಗಳನ್ನು ಹೇಳ್ತಾನೆ. ಅದ ಹೇಳಿದ್ನಲ್ಲ, ಅಲಂಕಾರಗಳ ಸಂಖ್ಯೆ, ಅರ್ಥಾಲಂಕಾರಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಹೋದರು. ಆದರೆ ಶಬ್ದಾಲಂಕಾರಗಳು ಕೇವಲ 5 ಮಾತ್ರ, ಆದರೆ ಅರ್ಥಾಲಂಕಾರಗಳು 68. ಹೀಗಾಗಿ 68 ಮತ್ತು 5 ಅಲಂಕಾರಗಳನ್ನು ಸೇರಿಸಿ 73 ಅಲಂಕಾರಗಳನ್ನು ಒಟ್ಟಾಗಿ ನಾವು ತಿಳಿದುಕೊಳ್ತೇವೆ ಅಂತೆ. ಶ್ರೀ ವಿಜಯನು ಕೂಡ ಕನ್ನಡದ ಅಲಂಕಾರ ಶಾಸ್ತ್ರಜ್ಞ, ಮೊಟ್ಟ ಮೊದಲ ಅಲಂಕಾರ ಶಾಸ್ತ್ರಜ್ಞ ಈತ. ಇವನು ಕೂಡ 30 ಅಲಂಕಾರಗಳನ್ನು ವಿಸ್ತರಿಸಿ ಹೇಳ್ತಾನ. ಅವು ಯಾವ್ಯಾವ ಅಂದ್ರೆ ಜಾತಿ, ರೂಪಕ, ಅರ್ಥಾಂತರನ್ಯಾಸ, ವ್ಯತಿರೇಕ, ಯಥಾಸಂಖ್ಯೆ, ದೀಪಕ, ಉಪಮಾ, ಅತಿಶಯೋಕ್ತಿ, ಸದೃಶಯೋಗಿತ್ರ, ಆಕ್ಷೇಪ, ಶ್ಲೇಷ, ಉತ್ಪ್ರೇಕ್ಷ, ಸೂಕ್ಷ್ಮ, ವಿಶೇಷ, ಸಮಾಹಿತ, ಸಮಾಸೋಕ್ತಿ, ಪರ್ಯಾಯೋಕ್ತಿ, ವಿರೋಧ, ಅಪ್ರಸ್ತುತ ಪ್ರಶಂಸೆ, ನಿದರ್ಶನ, ಸಹೋಕ್ತಿ, ಸಂಕೀರ್ಣ, ಪರಿವೃತ್ತಿ, ವ್ಯಾಜ್ಯಸ್ತುತಿ, ಹೇತು, ವಿಭವನ, ಲವ, ಉದಾತ್ತ, ಅಪೈನತಿ, ರಸವತ್, ಊರ್ಜಿತ, ವ್ಯಾವೃತಿ, ಪ್ರಿಯತರ, ಅಶಿ, ಭಾವಿಕ, ಧ್ವನ್ಯಾಲಂಕಾರ ಅಂತ ಹೇಳಿ ಒಟ್ಟು 36 ಅಲಂಕಾರಗಳನ್ನು ಹೇಳ್ತಾನೆ. ಆದರೆ ತನ್ನ ನಾಗವರ್ಮ ಕಾವ್ಯಾವಲೋಕನ ಅಂತಕ್ಕಂಥ ಕೃತಿಯೊಳಗೆ 126ನೆಯ ಸೂತ್ರದೊಳಗೂ ಕೂಡ ಸಾಮಾನ್ಯವಾಗಿ 2 ಪ್ರಕಾರಗಳಂತೂ ಹೇಳ್ತಾನಾತ. ನಿಜದಿಂದ ಚೆಲ್ವೆಗೆ, ವಿಭುಧ ಜನಪ್ರಿಯಗೆ, ಅಖಿಳ ಲೋಕ ವಿನುತ ಪ್ರಮದಾಗ್ರಜಗೆ, ಕೃತಿ ಸಲಗೆ ಶಬ್ದಾರ್ಥ ಜಾತಿ ಎಂಬೆರಡು ತೆರದಿ ಅಲಂಕೃತಿ ಯಕ್ಕುಂ ಅಂತ ಹೇಳ್ತಾನೆ ಈತ. ಅಂದ್ರೆ ಈತನೂ ಕೂಡ ಮುಂದುವರೆದು 58 ಅಲಂಕಾರಗಳನ್ನು ಗುರುತಿಸ್ಕೊಳ್ತಾನ ಅಂತೆ. ಇನ್ನು ಉದಯಾದಿತ್ಯನೂ ಕೂಡ 35 ಅಲಂಕಾರಗಳನ್ನು ಹೇಳ್ತಾನ. ತಿರುಮಲಾರೆ 120 ಅಲಂಕಾರಗಳನ್ನು ಹೇಳ್ತಾನ. ಜಯಪ್ಪ ದೇಶಾಯಿ ಅಂತಕ್ಕಂಥವನು ಕೂಡ 100 ಅಲಂಕಾರಗಳನ್ನು ಹೇಳ್ತಾನ. ಒಟ್ಟಿನೊಳಗೆ ಅಲಂಕಾರ ಅಂದ್ರೆ ಅದು ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಮಾಡತಕ್ಕಂಥ ಒಂದು ಕ್ರಿಯೆ. ಮನುಷ್ಯ ಬೇರೆಯವರ ಕಣ್ಣಿಗೆ ತಾನು ಸುಂದರವಾಗಿ ಕಾಣಬೇಕು ಅಂತಕ್ಕಂಥದ್ದು ಯಾರಿಗೇ ಆದರೂ ಕೂಡ ಇರ್ತದೆ. ನಾನು ಭಾಳ ಸುಂದರವಾಗಿ ಕಾಣಬೇಕು, ಈ ಸುಂದರವಾಗಿ ಕಾಣಬೇಕು ಅಂತಕ್ಕಂಥ ಪ್ರಕ್ರಿಯೆಯನ್ನು ಕಾವ್ಯದೊಳಗೆ ತಗೊಂಡು ಬಂದ್ವಿ ಅಂತ ಅದು ಅಲ್ಲಿ ಅಲಂಕಾರ ಆಗ್ತದ. ಅಷ್ಟೇ ವ್ಯತ್ಯಾಸ. ಮನುಷ್ಯ ಅಲಂಕಾರ ಪ್ರಿಯ. ಹೀಗಾಗಿ ಅಲಂಕಾರಗಳನ್ನು ಆತ ಪ್ರತಿಯೊಂದು ತನ್ನ ಸೃಜನಶೀಲ ಕ್ರಿಯೆಯೊಳಗೆ ತರೋದಕ್ಕೆ ಪ್ರಯತ್ನ ಪಟ್ಟ. ಹಾಗಾದ್ರೆ ಈ 2ನೆಯ ಸೆಷನ್ನಿಗೂ ಕೂಡ ಸಂಬಂಧಪಟ್ಟಿರತಕ್ಕಂಥ 4 ಪ್ರಶ್ನೆಗಳನ್ನು ಇಲ್ಲಿ ತಮ್ಮ ಅಧ್ಯಯನಕ್ಕಾಗಿ ಕೊಡಲಾಗಿದೆ. ಇದನ್ನು ಕೂಡ ತಾವು ವಿದ್ಯಾರ್ಥಿಗಳು ಗಮನಿಸ್ಕೋಬೇಕು ಅಂತೆ.